ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮಂಜು ಮಹಾ. ಅಂದಾಗೆ ಇದು ನೆನ್ನೆ ಲಾಗಾಗಿರುತ್ತೆ. ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರಾ? ನಮ್ಮ ಮನೆ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದ್ವಾರಸಂದ್ರದಲ್ಲಿ ಜಾತ್ರೆ ಇತ್ತು. ಸೊ ಜಾತ್ರೆ ಮಹೋತ್ಸವಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಬಂದ್ವಿ, ದ್ವಾರಸಂದ್ರ ಸೇರಿಕೊಂಡ್ವಿ. ನೋಡಿ, ಇದು ದ್ವಾರಸಂದ್ರಕ್ಕೆ ಹೋಗೋ ರೋಡು. ನಾವು ಹೋಗೋ ಅಷ್ಟರಲ್ಲೇ 4:30, 4:15, 4:45 ಆಗೋಗಿತ್ತು. ತೇರು ಒಂದು ರೌಂಡ್ ಎಳೆದ್ಬಿಟ್ಟಿದ್ರು. ಸರಿ, ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಒಳಗಡೆ ಹೋದರೆ ವಿಪರೀತ ಜನ ಇದ್ದರು. ನಾವು ಕಾರ್ ಇಳಿದ್ಬಿಟ್ಟು ಕಾರಲ್ಲೇ ಪೂಜೆ ಸಾಮಾನೆಲ್ಲ ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ನಮ್ಮ ಮೈದಾ ತಾನು ಎತ್ಕೊಂಬರ್ತೀನಿ ರೀ ಅಂದ್ಬಿಟ್ಟು ಹೋದರು. ಅಷ್ಟರಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಒಂದು 4 ಫೋಟೋಸು ಸೆಲ್ಫಿಗಳೆಲ್ಲ ತಗೊಂಡು ದೇವಸ್ಥಾನದೊಳಗಡೆ ನಮ್ಮ ಮೈದಾ ಪೂಜೆ ಸಾಮಾನು ಎತ್ಕೊಂಡು ಬಂದರು. ದೇವಸ್ಥಾನದೊಳಗಡೆ ಹೋಗಿ ನೋಡಿ, ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ 2 ಕಣ್ಣು ಸಾಲ್ತಾ ಇರಲಿಲ್ಲ ಅದೆಲ್ಲ ನೋಡೋದಕ್ಕೆ. ತುಂಬ ಚೆನ್ನಾಗಿತ್ತು ಅಲಂಕಾರ ಮಾತ್ರ. ತುಂಬ ಜನ ಇದ್ದಿದ್ದರಿಂದ ನಾನು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದಷ್ಟು ಮಾಡಿದ್ದೀನಿ. ಒಳಗಡೆ ಹೋಗಿ ಫ್ಯಾಮ್ಲಿ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ದೇವ್ರದ್ದು ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂದರೆ ಆಗಲಿಲ್ಲ. ಅಲ್ಲಿಗೂ ಟ್ರೈ ಮಾಡಿ ಒಂದು ಫೋಟೋ ತೊಗೊಂಡೆ. ಚೂರು ವಿಡಿಯೋ ಮಾಡಿಕೊಂಡು ಆಚೆ ಬಂದ್ವಿ. ಆಚೆ ಬರೋ ಅಷ್ಟರಲ್ಲಿ ತೇರು ಇನ್ನೊಂದು ರೌಂಡ್ ಎಳಿತಾಯಿದ್ರು. ನೋಡಿ, ಇದೇ ತೇರು. ಮತ್ತು ಅಲ್ಲೇ ಪ್ರಸಾದ ತೀರ್ಥ ಎಲ್ಲ ಕೊಡ್ತಾಯಿದ್ರು. ತೊಗೊಂಡು ಹೂವು ಎಲ್ಲ ತೊಗೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಆಚೆ ಬಂದ್ವಿ. ತೇರ ಮೇಲೆಲ್ಲ ಬಾಳೆಹಣ್ಣು ಹಾಕಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಬಾಳೆಹಣ್ಣ ತೇರ ಮೇಲೆ ಎಸಿರಿ, ತುಂಬ ಒಳ್ಳೆಯದಾಗುತ್ತೆ. ಫೈನಲಿ ನಾವು ಸ್ವಲ್ಪ ದೂರ ತೇರನ್ನ ಎಳೆದ್ವಿ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಜಾತ್ರೆ ಅಂದರೆ ಕೇಳಬೇಕಾ? ಆಟ ಸಾಮಾನು, ಪಾತ್ರೆ ಸಾಮಾನು, ಚಪ್ಪಲಿ, ಬಟ್ಟೆ, ಬ್ಯಾಗು ಅಂತ ಇಷ್ಟೊಂದು ಐಟಮ್ಸ್ ಇರುತ್ತೆ. ಎಲ್ಲ ನೋಡಿಕೊಂಡು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಅಲ್ಲಿಗೆ ಬಂದ್ವಿ. ಪ್ರಸಾದ ತೊಗೊಂಡು ಕೇಸರಿ ಬಾತು, ಮೊಸರನ್ನ, ರೈಸ್ ಬಾತ್ ಕೊಟ್ಟರು. ತೊಗೊಂಡು ಅಲ್ಲೇ ಕೂತ್ಕೊಂಡು ತಿಂದ್ವಿ. ಪ್ರಸಾದ ತಿನ್ನೋವಾಗ ಮೊಸರನ್ನದಲ್ಲಿ ನನ್ನ ಮೈದನ ಮಗನಿಗೆ ಪ್ರಸಾದದಲ್ಲಿ ಮೆಣಸಿನ್ಕಾಯಿ ಸಿಕ್ಬಿಡ್ತು. ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ ಅಂದ್ಬಿಟ್ಟು ನಡಿಯಪ್ಪ ಆಟ ಸಾಮಾನು ಕೊಡಿಸ್ತೀವಿ ಅಂತ ಬರ್ತಾ ರೋಡಲ್ಲಿ ಗೋಲ್ಗಪ್ಪ ಕಾಣಿಸ್ತು. ಇನ್ನು ನನ್ನ ಮಗಳು ಬಿಡ್ತಾಳ, ಗೋಲ್ಗಪ್ಪ ತೊಗೊಂಡು ತಿಂದ್ಲು. ಅವಳು ಗೋಲ್ಗಪ್ಪ ಕೊಡಿಸ್ಕೊಂಡು ಮುಂದೆ ಬಂದು ನಮ್ಮ ಪಾಪುಗೆ ಆಟ ಸಾಮಾನೆಲ್ಲ ತೊಗೊಂಡು, ಹಾಗೆ ನನ್ನ ದೊಡ್ಡ ಮಗಳು ಕಾಲೇಜ್ ರಜಾ ಇರಲಿಲ್ಲ, ಅವಳು ಬಂದಿರಲಿಲ್ಲ ಇವತ್ತು. ಸೊ ಅವಳಿಗೆ ಏನಾದ್ರು ತೊಗೊಳ್ಳೋಣ ಅಂತಂದ್ಬಿಟ್ಟು ಇಬ್ಬರಿಗೂ ಒಂದೊಂದು ಸೆಟ್ಟು ಸರ ತೊಗೊಂಡ್ವಿ. ಜಾತ್ರೆಗೆ ಹೋದ್ಮೇಲೆ ಸುಮ್ಮನೆ ಬರೋಕ್ಕಾಗುತ್ತಾ? ಏನಾದರೂ ಒಂದು ತೊಗೊಂಡ್ರೇ ಸಮಾಧಾನ ಆಗೋದು ಜಾತ್ರೆಯಲ್ಲಿ ತೊಗೊಂಡು. ಇನ್ನು ಜಾತ್ರೆ ಅಂದಮೇಲೆ ಕಡಲೆಪುರಿ ತೊಗೊಳ್ದಲ್ಲೇ ಬರೋಕ್ಕಾಗುತ್ತಾ? ಫೈನಲಿ ಕಡಲೆಪುರಿ ಎಲ್ಲ ತೊಗೊಂಡು ದೇವಸ್ಥಾನದ ಆಚೆಯಿಂದ ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಡ್ವಿ, ಗೋಪುರದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೈಟ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು. ನಾವು ಬೇಗ ಹೋಗಿದ್ವಲ್ಲ. ಸೊ ಅಲ್ಲೇ ನನ್ನ ಮಗಳದ್ದು 1-2 ಫೋಟೋ ತೊಗೊಂಡು ಫೈನಲಿ ಎಲ್ಲ ಚೆನ್ನಾಗಿ ದೇವ್ರನ್ನ ಮೊಕ್ಕೊಂಡು ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮಸ್ಕಾರ ಹಾಕ್ಕೊಂಡು ಚಿಂತಾಮಣಿ ಕಡೆ ಬಂದ್ವಿ. ನೋಡಿ, ಶ್ರೀನಿವಾಸಪುರ ರೋಡು, ಶ್ರೀನಿವಾಸಪುರ ತಾಲೂಕು ಅಂದರೆ ಮಾವಿನಕಾಯಿನ ಮರೆಯೋಕ್ಕಾಗುತ್ತಾ? ನೋಡಿ, ಉದ್ದಕ್ಕೂ ಮಾವಿನ ತೋಪು, ಮಾವಿನ ಮರಗಳು, ಮಾವಿನಕಾಯಿಗಳು ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ಸ್ನೇಹಿತರೆ. ನನ್ನ ಮಗಳಾದರೆ ಮಾವಿನಕಾಯಿ ಕಿತ್ಕೊಳ್ಳೋಣಮ್ಮ ಅಂತ ಇದ್ಲು. ಅಲ್ಲಿ ಜಾತ್ರೆಗೆ ಜಾಸ್ತಿ ಜನ ಬಂದಿರೋದ್ರಿಂದ ಸುಮ್ಮನೆ ಯಾಕೆ ಬೇಕಪ್ಪ ಅಂದ್ಬಿಟ್ಟು ನಾವು ಬಾಯಲ್ಲಿ ನೀರು ಸುರಿಸ್ಕೊಂಡು ಮುಂದೆಗೆ ಬಂದ್ವಿ. ನೋಡಿ, ಇದು ದ್ವಾರಸಂದ್ರ ಮೇನ್ ರೋಡದು ಟರ್ನಿಂಗು. ನೋಡಿ, ಮಾವಿನ ತೋಪುಗಳು, ಮಾವಿನ ಮರಗಳು ಎಷ್ಟಿದೆ ನೋಡಿ. ಹೊಸ್ದಾಗಿ ಯಾರಾದರೂ ಬಂದರೆ
ಕಣ್ಣು ತಂಪಾಗ್ಬಿಡುತ್ತೆ ಶ್ರೀನಿವಾಸ್ಪುರ ರೋಡ್ಗೆ. ನೋಡಿ ಇದು ದ್ವಾರಸಂದ್ರಗೆ ಹೋಗಿದ್ದಿದ್ದು. ಇದು ರೈಟ್ ಸೈಡ್ಗೆ ಹೋದರೆ ಶ್ರೀನಿವಾಸ್ಪುರ ರೋಡು, ಲೆಫ್ಟ್ಗೆ ಹೋದರೆ ಚಿಂತಾಮಣಿ. ನಾವು ಚಿಂತಾಮಣಿ ಕಡೆ ಬಂದ್ವಲ್ಲ, ನಾವು ಚಿಂತಾಮಣಿಯವರಲ್ವ, ಚಿಂತಾಮಣಿ ಕಡೆಗೆ ಲೆಫ್ಟಿಗೆ ಬಂದ್ವಿ. ನೋಡಿ ಇದೆಲ್ಲ ಮಾವಿನ ತೋಪುಗಳೇ, ಮಾವಿನ ಮರಗಳು, ಮಾವಿನ ತೋಪುಗಳೇ ಉದ್ದಕ್ಕೂ. ಅಂದಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೆ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.